ರಾಜ್ಯ ಪ್ರಚಾರ ಸಮಿತಿ ರಾಜ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ ಡಾಕ್ಟರ್ ಅಬ್ದುಲ್ ಶುಕೂರ್ ಗುರೂಜಿ ಸಾರಥ್ಯದಲ್ಲಿ ಹೊಸದಾಗಿ ಮೂಡಿಬರ್ತಾ ಇರುವ AS24 ಕೇಳ್ಕೊತೀವಿ ಅಷ್ಟೇ ನಾವು. ಅದ್ರಲ್ಲಿ ಬೇರೆ ಹಬ್ಬನೇ ಈದ್ ಮಿಲಾದ್ ಹಬ್ಬನೇ ಅವ್ರದ್ದು ಹಬ್ಬ ಅಂತ ಹಾಕಿ ಸರ್ ಜಶ್ನೆ ಜನ್ಮದಿನ ಹಾಕಿ ಎಲ್ಲ ಮಾಡಿ ಅಲ್ಲಲ್ಲ ಏನಾಗಿದೆ ಐ ಲವ್ ಮೊಹಮ್ಮದ್ ಅನ್ನೋದು ಸ್ವಲ್ಪ ಕಾಂಟ್ರವರ್ಸಿ ಆಗಿದೆ. ಕಾಂಟ್ರವರ್ಸಿ ಅಲ್ಲ ಸರ್ ಜಶ್ನೆ ಈದ್ ಮಿಲಾದ್ ಮತ್ತೆ ಅದನ್ನ ಇದು ಮಾಡೋದು ಬೇಡ ಅಂತ ಹೇಳಿ ಎಲ್ಲ ಇಲ್ಲಿಗೆ ಬರ್ತಾರೆ. ಅವರೇ ಬರ್ತಾರೆ. ತಾಲೂಕಿಗೆ ಊರು ದೊಡ್ಡಾಗಿರೋದ್ರಿಂದ ಎಲ್ಲಾ ಕಡೆ ಒಂದೇ ದಿನ ಆಚರಣೆ ಮಾಡಲ್ಲ. ಒಂದೊಂದು ಹಿಂದೆ ಸಹಿತ ಕೆಲವೊಂದು ಇದೊಂದೇ ಹಬ್ಬ ಅಂತಲ್ಲ, ಎಲ್ಲ ಹಬ್ಬಗಳಿಗೆ ಅನ್ವಯ ಆಗ್ತದೆ. ಕೆಲವೊಂದು ಬ್ಯಾನರ್ ಬಂಟಿಂಗ್ಸು ಫ್ಲೆಕ್ಸ್ಗಳನ್ನು ಕಾಂಟ್ರವರ್ಸಿಯಲ್ ಆಗಿ ಕೆಲವೊಂದು ಏನೋ ಇದ್ದದ್ದು ಆಯುಧಗಳಿದ್ದದ್ದು ಅಥವಾ ಇನ್ನೊಂದು ಯಾರನ್ನೋ ತುಳಿಯುವಂಥದ್ದು ಅಥವಾ ಇನ್ನೊಂದು ಇದಕ್ಕೆ ಭಾವನೆಗೆ ಧಕ್ಕೆ ಆಗುವಂಥದ್ದು ಏನೋ ಕೆಲವೊಂದು ಬ್ಯಾನರ್ಗಳನ್ನೆಲ್ಲ ಹಾಕಿದರೆ ಹಾಕಬಾರ್ದು. ಅಂಥವು ಏನಾದರೂ ಇದ್ದರೆ ನಮ್ಮ ಅಧಿಕಾರಿಗಳಿಗೆ ನಾವು ಈಗಾಗಲೇ ಡೈರೆಕ್ಷನ್ ಕೊಟ್ಟಿದ್ವಿ. ಅಂಥವು ಏನಾದರೂ ಕಾಂಟ್ರವರ್ಸಿಯಲ್ ಏನಾದರೂ ಫ್ಲೆಕ್ಸ್ಗಳಿರ್ಬೋದು, ಬ್ಯಾನರ್ ಇರ್ಬೋದು, ಫ್ಲ್ಯಾಗ್ಗಳಿರ್ಬೋದು, ಅದನ್ನು ಏನಾದರೂ ಹಾಕಿದರೆ ಅದನ್ನು ಇಮಿಡಿಯೇಟಾಗಿ ನಾವು ಅದರ ಬಗ್ಗೆ ಗಮನ ಹರಿಸಲಿಕ್ಕೆ ಅನ್ನೋ ಸಹಿತ ನಾವು ಹೇಳಿದ್ದೀವಿ. ಇನ್ನು ಈಗಾಗಲೇ ನಮಗೆ ಗೊತ್ತಿದ್ದಂಗೆ ಈ ರೂಟ್ ಏನಿದೆ ಮೇನ್ ರೋಡ್ ಇದೆ. ಸೊ ಈ ಮೇನ್ ರೋಡ್ಗೆ ಯಾವುದೇ ಅಲ್ಟರ್ನೇಟಿವ್ ರಸ್ತೆ ಇಲ್ಲ. ಸೊ ಈ ಪ್ರೊಸೆಷನ್ ಈ ಇದರಿಂದ ಮೇನ್ ಸರ್ಕಲ್ದಿಂದ ಸ್ಟಾರ್ಟ್ ಆಗಿ ಅಂಬೇಡ್ಕರ್ ಸ್ಟ್ಯಾಚ್ಯೂವರೆಗೆ ಹೋಗಿ ಮತ್ತೆ ವಾಪಸ್ ಇದೇ ರಸ್ತೆಯಲ್ಲಿ ಹೋಗ್ತದೆ. ಸೊ ಹೀಗಾಗಿ ಈ ಒಂದು ರಸ್ತೆಯಲ್ಲಿ ಒಂದು 2 ತಾಸು ಇರ್ತದ ಒಟ್ಟು ಸ್ಟಾರ್ಟ್ ಆಗಿ ವಾಪಸ್ ಹೋಗಿ ಒಳಗಡೆ ಹೋಗುತ್ತಾನ ಮಿನಿಮಮ್ ಒಂದು 2 ಅವರ್ಸ್ ಇರ್ತದೆ. ಸೊ 2 ಅವರ್ಸ್ ಇದ್ದಾಗ ಈ ರೋಡ್ ಏನಾದರೂ ಜಾಮ್ ಆದರೆ ಏನಾಗ್ತದೆ ಪರಿಸ್ಥಿತಿ? ಸೊ ಅದಕ್ಕಾಗಿ ಒಂದು ಸೈಡ್ ರೋಡ್ ಕ್ಲಿಯರ್ ಇರುವಂಗೆ ನೀವು ನೋಡ್ಕೋಬೇಕು. ಸ್ವಲ್ಪ ನಿಮ್ಮಲ್ಲಿ ವಾಲಂಟಿಯರ್ಸ್ ನೇಮಿಸ್ಕೊಂಡು ಬರುವಾಗ ಆ ಕಡೆಯಿಂದ ರೋಡು ಮತ್ತು ವಾಪಸ್ ಹೋಗುವ ಈ ಕಡೆ ರೋಡ್ ಇರ್ತದೆ. ಸೊ ಆ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ರಸ್ತೆ ಸಂಚಾರಕ್ಕೆ ಅಡೆತಡೆ ಆಗಬಾರ್ದು. ರಸ್ತೆ ಸಂಚಾರ ನಮ್ಮ ಪೊಲೀಸರು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಇರ್ತಾರೆ, ಅವರಿಗೆ ಸಹಕರಿಸಬೇಕು. ಒಂದು ರಸ್ತೆಯಲ್ಲಿ ಹೋಗಿ ಉಳಿದ ಗಾಡಿಗಳು, ಯಾಕಂದರೆ ನಮ್ಮ ಸಂಬಂಧಿಕರು ಇರ್ಬೋದು ಅಥವಾ ನಮಗೆ ಯಾರು ಇದ್ದೇ ಇರ್ತಾರೆ, ಪಾಪ ಹೋಗೋರು ಇರ್ತಾರೆ, ಅರ್ಜೆಂಟಾಗಿ ಹೋಗ್ಬೇಕಾಗಿರ್ತದೆ, ರಸ್ತೆ ಬಳಸ್ಕೊಂಡು ಹೋಗೋಕ್ಕಾಗಲ್ಲ, ಒಂದು ಸಲ ಸ್ಟ್ರಕ್ ಆದರೆ ಹಿಂದೆ ಹೋಗೋಕ್ಕಾಗಲ್ಲ, ಮುಂದೆ ಹೋಗೋಕ್ಕಾಗಲ್ಲ, ಈ ಥರ ಪರಿಸ್ಥಿತಿ ಆಗ್ತದೆ. ಹೀಗಾಗಿ ಸ್ವಲ್ಪ ಟ್ರಾಫಿಕ್ ಬಗ್ಗೆ ನೀವು ಸಹಿತ ಕನ್ಸರ್ನ್ ಇಟ್ಕೊಂಡು ಒಂದು ಸೈಡ್ ಮಾತ್ರ ನಿಮ್ಮ ಮೆರವಣಿಗೆಯನ್ನು ತೆಗೆದುಕೊಂಡು ಹೋಗುವಂತೆ ಸ್ವಲ್ಪ ನಿಮ್ಮ ಎಲ್ಲ ವಾಲಂಟಿಯರ್ಸ್ ಮುಖಾಂತರ ಈ ಒಂದು ಮೆರವಣಿಗೆಯನ್ನು ಇದನ್ನು ಮಾಡಬೇಕು. ಇನ್ನೊಂದು ವಿಷಯ ಏನಂತಂತಂದರೆ, ಈಗಾಗಲೇ ನಾವು ಏನು ಸೂಕ್ತ ಬಂದೋಬಸ್ತ್ ಮಾಡಿದ್ದೀವಿ. ನಮ್ಮ KR ನಗರಕ್ಕೆ ನಾವು ಒಂದು KSRP 100 ಜನ ಹೋಮ್ ಗಾರ್ಡ್ಗಳನ್ನು ಎಕ್ಸ್ಟ್ರಾ ಆಗಿ ತೊಗೊಂಡಿದ್ವಿ. ಅದ್ರ ಜೊತೆಗೆ ನಮ್ಮ ಸಬ್ ಡಿವಿಷನ್ನ DSP ಮತ್ತು ಒಬ್ಬರು ಅಡಿಷನಲ್ SP ಅವರ ನೇತೃತ್ವದಲ್ಲಿ ಇಲ್ಲಿ ಒಂದು ಬಂದೋಬಸ್ತ್ ಆಗ್ತದೆ. ನಾನು ವಿಸಿಟ್ ಮಾಡ್ತೀನಿ ಆ ಒಂದು ಸಂದರ್ಭದಲ್ಲಿ. ಸೊ ಯಾವುದೇ ಒಂದು ರೀತಿಯ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಹಬ್ಬ ಭಾಳ ಶಾಂತಿಯುತವಾಗಿ ಆಗುವ ಒಂದು ನಿಟ್ಟಿನಲ್ಲಿ ಎಲ್ಲ ರೀತಿಯಿಂದ ಕ್ರಮಗಳನ್ನು ಕೈಗೊಂಡಿದ್ದೀವಿ. ಡ್ರೋನ್ ಕ್ಯಾಮ್ರಾವನ್ನು ಸಹಿತ ನಾವು ಬಳಸ್ತಾ ಇದ್ದೀವಿ. ಮತ್ತು ಹೆಚ್ಚಿನ ಒಂದು ಪೊಲೀಸ್ ಫೋರ್ಸ್ ಹಾಕೋದ್ರ ಮೂಲಕ ಟ್ರಾಫಿಕ್ ಇರ್ಬೋದು ಮತ್ತು ಲಾ ಆ್ಯಂಡ್ ಆರ್ಡರ್ ದೃಷ್ಟಿಯಿಂದ ಅದನ್ನು ಹೆಚ್ಚಿನ ಒಂದು ಗಮನವನ್ನು ನಮ್ಮ ಇಲಾಖೆಯಿಂದ ನಾವು ಮಾಡ್ತೀವಿ. ಒಟ್ಟಾರೆಯಾಗಿ ಈ ಒಂದು ಹಬ್ಬ ಶಾಂತಿಯುತವಾಗಿ ಆಗಬೇಕು. ಕೋಮು ಸೌಹಾರ್ದತೆ ಯಾವುದೇ ಕಾರಣಕ್ಕೂ ಹಾಳಾಗಬಾರ್ದು. ಮುಂದಿನ ದಿನಗಳಲ್ಲಿ ಸಹಿತ ಎಲ್ಲ ಹಬ್ಬಗಳು ಒಳ್ಳೆಯ ರೀತಿಯಿಂದ ಆಗಬೇಕು. ಅದಕ್ಕೆಲ್ಲ ಜನಾಂಗದವರು ನಮ್ಮ ಇಲಾಖೆ ಜೊತೆ ಸಹಕರಿಸಬೇಕು. ನಾವು ಎಲ್ಲ ನಿಮ್ಮ ಜೊತೆ ಇದ್ದೀವಿ. ಎಂಥ ಪರಿಸ್ಥಿತಿ ಇದ್ರದ್ದು ಎಂಥ ಪರಿಸ್ಥಿತಿಯಲ್ಲಿ ಸಹಿತ ನಮ್ಮ ಇಲಾಖೆ ನಿಮ್ಮೆಲ್ಲರ ಜೊತೆ ಇರ್ತದೆ. ಈ ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ನಾವೆಲ್ಲ ಭದ್ರಾಗಿದ್ದೀವಿ ಅಂತೇಳಿ ಹೇಳಿ ತಾವೆಲ್ಲ ಎಷ್ಟೊಂದು ಸಂಖ್ಯೆಯಲ್ಲಿ ಆಗಮಿಸಿದಿರಿ. ಈ ಒಂದು ಹಬ್ಬ ಒಳ್ಳೆಯ ರೀತಿಯಿಂದ ಆಗಲಿ ಅಂತೇಳಿ ಹಾರೈಸುತ್ತಾ